ಇನ್ನು ಸರ್ಕಾರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ದರವನ್ನು ನಿಗದಿ ಮಾಡಿತ್ತು. 200 ರೂಪಾಯಿ ಸಿನಿಮಾ ಟಿಕೆಟ್ ಅಂತ ನಿಗದಿ ಮಾಡಿತ್ತು. ಅದನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿದಂತ ವಿಚಾರ ಹೈಕೋರ್ಟ್ನಿಂದ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹಣ ವಾಪಸ್ ಕೊಡಬೇಕು. ಸೂಕ್ತ ಲೆಕ್ಕ ನಿರ್ವಹಿಸಲು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಸೂಚನೆಯನ್ನ ಕೊಟ್ಟಿದೆ. ಒಂದು ವೇಳೆ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಹೆಚ್ಚುವರಿ ಹಣ ವಾಪಸ್. ಆನ್ಲೈನ್ ಟಿಕೆಟ್ ಸೇರಿದಂತೆ ಪ್ರತಿಯೊಂದರ ಲೆಕ್ಕ ಇಡಬೇಕು. ಸರ್ಕಾರದ ಆದೇಶ ಎತ್ತಿ ಹಿಡಿದ್ರೆ ಹೆಚ್ಚುವರಿ ದುಡ್ಡನ್ನು ವಾಪಸ್ ಕೊಡಬೇಕು. ಅಕ್ಟೋಬರ್ 8ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇಷ್ಟನ್ನ ಹೇಳಿ ಸರ್ಕಾರದ 200 ರೂಪಾಯಿ ಟಿಕೆಟ್ ದರವನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೋರ್ಟ್ ಮೊರೆ ಹೋಗಿತ್ತು. ಈ ಆದೇಶವನ್ನ ಸಾರ್ವಜನಿಕರಿಗೆ ತಿಳಿಸುವಂತೆ ಕೂಡ ಹೈಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ನೋಡಿ, ಸಿನಿಮಾ ಟಿಕೆಟ್ ದರ 200 ರೂಪಾಯಿ, ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಕಡೆ 200 ರೂಪಾಯಿ ಅಂತ ಹೇಳಿ ಗವರ್ನಮೆಂಟ್ ನಿಗದಿ ಮಾಡಿತ್ತು. ಅದನ್ನು ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಮತ್ತು ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವು. ಅರ್ಜಿ ವಿಚಾರಣೆಗೆ ಎತ್ಕೊಂಡಂಥ ಹೈಕೋರ್ಟ್ ಪ್ರತಿಯೊಂದರ ಲೆಕ್ಕ ಇಡಬೇಕು, ಆನ್ಲೈನ್ ಟಿಕೆಟ್ ಸೇರಿದಂತೆ ಪ್ರತಿಯೊಂದರ ಲೆಕ್ಕ ಇಡಬೇಕು. ಏನಾದರೂ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದ್ರೆ ಹೆಚ್ಚುವರಿ ಹಣವನ್ನು ವಾಪಸ್ ಮಾಡಬೇಕು. ಈ ವಿಚಾರವನ್ನು ಸಾರ್ವಜನಿಕರಿಗೂ ತಿಳಿಸಿ ಅಂತ ಹೇಳಿ ಡೈರೆಕ್ಷನ್ ಅನ್ನು ಕೊಟ್ಟಿದೆ ಕೋರ್ಟ್. ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಮಲ್ಟಿಪ್ಲೆಕ್ಸ್ ಸೇರಿದಂತೆ ಸಿನಿಮಾ ಟಿಕೆಟ್ ದರವನ್ನ ಸರ್ಕಾರ 200 ರೂಪಾಯಿಗೆ ಅಂತ ಡಿಸೈಡ್ ಮಾಡಿತ್ತು. ಅದಕ್ಕೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಮತ್ತು ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ವು ಅದನ್ನ ಪ್ರಶ್ನಿಸಿ. ಈಗ ಹೈಕೋರ್ಟ್ ಪ್ರತಿಯೊಂದರ ಲೆಕ್ಕ ಇಡಬೇಕು ಅಂತ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಇದು ಸಂಬಂಧ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಿಕಾ? ಸಿಂಧೂರ, 200 ರೂಪಾಯಿ ಏಕದರ ನೀತಿಯನ್ನ ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಸಿನಿ ಪ್ರೇಕ್ಷಕರು, ಫಿಲಂ ಚೇಂಬರ್ಗಳು ಹೋರಾಟವನ್ನ ನಡೆಸ್ತಾನೆ ಬಂದಿತ್ತು. ಅದರ ಫಲವಾಗಿ ಸೆಪ್ಟೆಂಬರ್ 12ನೇ ತಾರೀಕಿನಂದು ಏಕದರ ರೂಪ ನೀತಿ ಏನಿತ್ತು ಅದನ್ನ ಜಾರಿಗೆ ಕೂಡ ಸರ್ಕಾರ ಮಾಡ್ತು. ಆದ್ರೆ ಸರ್ಕಾರದ ಈ ಆದೇಶವನ್ನ ಪ್ರಶ್ನಿಸಿ ಪ್ರೊಡಕ್ಷನ್ ಹೌಸ್ ಮತ್ತೆ ಒಂದು ಮಲ್ಟಿಪ್ಲೆಕ್ಸ್ ಗಳ ಒಂದಿಷ್ಟು ಸಂಸ್ಥೆಗಳು ಹೈಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತ್ತು. ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಏಕದರ ನೀತಿಯನ್ನ ವಾಪಸ್ ಹಿಂಪಡೆಯಿತು. ಈ ಕಾರಣದಿಂದಾಗಿ ಇದೀಗ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಥಿಯೇಟರ್ ನಲ್ಲಿ ಮುಂಚೆ ಏನೇನು ದೊಡ್ಡ ಸಿನಿಮಾಗಳು ಬಂದಾಗ 1000 ರೂಪಾಯಿಯಿಂದ 1500 ರೂಪಾಯಿಯನ್ನ ಅದರ ನಿಗದಿ ಮಾಡ್ತಾ ಇದ್ರು. ಅದರಂತೆ ನಡೀತಾ ಇತ್ತು. ಆದ್ರೆ ಇವತ್ತು ನಡೆದಂತಹ ಒಂದು ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ 200 ರೂಪಾಯಿ ಪ್ರಶ್ನಿಸಿ ಅರ್ಜಿ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ನಡೆಸುತ್ತೆ. ಅಂತ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ಗೆ ಒಂದು ಆದೇಶವನ್ನ ಕೂಡ ಹೈಕೋರ್ಟ್ ಕೊಟ್ಟಿದೆ. ಹೈಕೋರ್ಟ್ ನಿಂದ ಮಲ್ಟಿಪ್ಲೆಕ್ಸ್ ಅವರು ಒಂದಿಷ್ಟು ಆದೇಶವನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ಯಾವುದೇ ರೀತಿಯ ಟಿಕೆಟ್ ಬುಕ್ಕಿಂಗ್ ಆದಂತ ಸಂದರ್ಭದಲ್ಲಿ ಅದೆಲ್ಲವನ್ನ ಲೆಕ್ಕಾಚಾರ ರೂಪದಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ಯಾಕಂದ್ರೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಒಂದು ವೇಳೆ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ್ರೆ ಆ ಹಣವನ್ನ ವಾಪಸ್ ಇಲ್ಲಿಂದ ಅಕ್ಟೋಬರ್ 8ನೇ ತಾರೀಕು ತನಕ ಏನೆಲ್ಲ ಒಂದು ಟಿಕೆಟ್ ಬುಕ್ಕಿಂಗ್ ಆಗುತ್ತೋ ಆ ಸಂದರ್ಭದಲ್ಲಿ ಸರ್ಕಾರದ ಆದೇಶವೇ ಮೇಲುಗೈ ಸಾಧಿಸಿದ್ರೆ ಹೆಚ್ಚುವರಿ ಹಣವಾಗಿ ಎಷ್ಟನ್ನ ತಗೊಂಡಿರ್ತಾರೋ ಅದನ್ನೆಲ್ಲ ವಾಪಸ್ ಕೊಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿರುವಂತದ್ದು. ಇದನ್ನ ಇವತ್ತಿನಿಂದಲೇ ಎಲ್ಲರಿಗೂ ಅಂದ್ರೆ ಸಾರ್ವಜನಿಕರಾಗಿ ಎಲ್ಲರ ಗಮನಕ್ಕೂ ತರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿದೆ. ಇನ್ನು ಅಕ್ಟೋಬರ್ 8ಕ್ಕೆ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಅವರ ಮನವಿಗೆ ಹೈಕೋರ್ಟ್ ತಲೆಬಾಗುತ್ತಾ ಅಥವಾ ಸರ್ಕಾರದ ಆದೇಶಕ್ಕೆ ಮಣೆ ಹಾಕುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಒಂದು ವೇಳೆ ಸರ್ಕಾರದ ಆದೇಶಕ್ಕೆ ಮಣೆ ಹಾಕಿದ್ದೇ ಆದಲ್ಲಿ ಮತ್ತೆ 200 ರೂಪಾಯಿ ಎಲ್ಲಾ ಕಡೆ ಮಲ್ಟಿಪ್ಲೆಕ್ಸ್ ಸೇರಿ ಸಿಂಗಲ್ ಥಿಯೇಟರ್ ನಲ್ಲಿ 200 ರೂಪಾಯಿಯನ್ನ ಫಿಕ್ಸ್ ಮಾಡುತ್ತೆ ಅನ್ನುವಂತ ಒಂದು ಮಾತು ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಫಿಲಂ ಚೇಂಬರ್ ಅಲ್ಲೂ ಕೂಡ ಫಿಲಂ ಚೇಂಬರ್ ನ ಎಲ್ಲಾ ಮೆಂಬರ್ಗಳು ಕೂಡ ಒಂದು ಸ್ವಯಂ ಪ್ರೇರಿತವಾಗಿ ಹೋರಾಟವನ್ನ ಮಾಡಿದ್ದಾರೆ. 200 ರೂಪಾಯಿಯನ್ನೇ ಫಿಕ್ಸ್ ಮಾಡಬೇಕು ಅನ್ನೋ ಒಂದು ಹಠಕ್ಕೆ ಕೂಡ ಬಿದ್ದಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.